ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಸೌತೆಕಾಯಿ ಕೋಸಂಬರಿ ಮಾಡೋಣ ಅಂತ ಸೌತೆಕಾಯಿ ತಗೊಂಡೆ, ಹಸಿಮೆಣ್ಸಿನ್ಕಾಯಿ, ಕೋಸು, ಆಮೇಲೆ ಬೀನಿಸ್ ಪಲ್ಯ, ಆಮೇಲೆ ಹಾಗಲಕಾಯಿ ಎಲ್ಲ ತಗೊಂಡೆ. ಇವತ್ತು ಬಾಗಿಲಿಗೆ ಈ ಥರ ರಂಗೋಲಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಟೊಮೆಟೊ ಹಣ್ಣಲ್ಲಿ ಹುಳ ಇರುತ್ತೆ, ಚೆನ್ನಾಗಿರುತ್ತೆ. ಆದ್ರೂ ಒಳಗಡೆ ಹುಳ ಇರುತ್ತೆ. ನೋಡಿ, ನೀವು ನೋಡಿ ಹಾಕ್ಕೊಳ್ಳಿ. ಒಳಗಡೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಒಳಗಡೆ ಹುಳ ಆಗಿರುತ್ತೆ. ಇವತ್ತು ಈ ಥರ ಈ ಕಲರ್ ಹೋಗ್ಬಿಟ್ಟೈತೆ ಮಗು. ಕಸ್ತೂರಿ ಗಿಡ ಇದು ಹಾಕ್ಕೊಂಡಿದ್ದೀನಿ. ಬರೀ ನಮ್ಮೂರ ವಾತಾವರಣ ಹಿಂಗೈತೆ. ನನ್ನ ಗಿಡದಲ್ಲಿ ಈ ಥರ ಕಲರು ತಗೊಂಡಿದ್ದೆ, ಈ ಥರ ಹೂಬಿಟ್ಟೈತೆ. ಹುಸಿ ಕುಯ್ಕೊಂಡಿದ್ದೀನಿ ಎಲ್ಲನೂ, ಗಣಪತಿ ಪೂಜೆಗೆ ಅಂತ ಎಲ್ಲ ಹುಸಿ ಕುಯ್ಕೊಂಡಿದ್ದೀನಿ. ಇವತ್ತು ಗಣಪತಿ ಪೂಜೆ ಮಾಡ್ಸೋಣ ಅಂತ ಶನಿವಾರ ಮಾಡ್ಸೋಣ ಅಂದ್ಬಿಟ್ಟು ಅರಿಶಿನ, ಕುಂಕುಮ, ಬಳೆ, ಬಾಳೆಹಣ್ಣು, ಗೆಜ್ಜೆ ವಸ್ತ್ರ, ಎಲೆ ಅಡಿಕೆ, ಕೋಸಂಬರಿ, ಹಣ್ಣು ತುಪ್ಪ ಎಲ್ಲನೂ ಮಾಡಿಸಿದ್ದೀನಿ. ಪ್ರಸಾದ ಅಂತ ಕೊಡೋಣ ಅಂತ ಎಲ್ಲನೂ ಮಾಡಿಟ್ಟೆ. ಬೆಳಗ್ಗೆ ಎದ್ದು ಮನೆ ಒರೆಸಿ ಎಲ್ಲ ಕೆಲಸನೂ ಮಾಡಿಕೊಂಡು ದೇವ್ರ ಸಾಮಾನು ಬೆಳಿಕೊಂಡು ದೇವ್ರಿಗೆ ದೀಪ ಹಚ್ಬಿಟ್ಟು ಈಗ ನಮ್ಮನೆ ಅಕ್ಕಪಕ್ಕದವರ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು, ಬಳೆ ಕೊಟ್ಟು, ಚೆರುಪ್ ಕೊಡೋದು ಈ ಕಡೆ ಊರ ಕಡೆ ಈ ಥರ ಸಂಪ್ರದಾಯ. ಹೇಳ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೇಳ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಆಗ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಜನಗಳೆಲ್ಲ ಇದ್ದರು, ಜಾಸ್ತಿ ರಶ್ ಇದ್ದರು. ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಕೊನೆಯಲ್ಲಿ ಪೂಜೆ ಆದಮೇಲೆ ಗಣಪತಿಗೆ ಒಂದು ವಿಡಿಯೋ ಮಾಡಿಕೊಂಡೆ. ಸೋಮವಾರ ಅನ್ನದಾನ ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಹುಡುಗರು ಎಲ್ಲವ ಮಾವಿನ ಸೊಪ್ಪೆಲ್ಲನೂ ಕಟ್ಟಿದ್ರು, ಈ ಥರ ಕಟ್ಟಿದ್ರು. ಎಲ್ಲರ ಮನೆಯಲ್ಲೂ ಒಂದೊಂದು ಸೇರು ಅಕ್ಕಿ ಎತ್ಕೊಂಡು ಪ್ರಸಾದ ಥರ ಮಾಡ್ತಾರೆ. ಇವತ್ತು ರಂಗೋಲಿ ಹೆಂಗೈತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ನಮ್ಮ ಬೀದಿದು ಆ ಕಡೆ ಗಣಪತಿ ಕುಣಿಸೋರಲ್ಲ, ಈ ಥರ ಕುಣಿಸಿದ್ದಾರೆ. ನಮ್ಮ ಹುಡುಗರು ಅವರೆಲ್ಲ ಸೇರಿ ಕುಣಿಸಿರೋದು. ಈ ಕಡೆ ನಿಂತಿರೋ ನನ್ನ ಮಗ ಇಷ್ಟುದ್ದವನೇ, ಬೆಳ್ಕೊಬಿಟ್ಟವನೇ. ಪ್ರಸಾದ ಮೊಸರನ್ನ, ಗೀ ರಸನ, ಕೇಸರಿ ಬಾತು ಕೊಟ್ಟಿದ್ದರು. ಎಲ್ಲ ನಿಂತು ಮಾಡಿದ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ಇವತ್ತು ನಮ್ಮೂರಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಾಯಿದ್ದಾರೆ. 2 ಗಣಪತಿ ಕುಣಿಸಿದ್ದಾರೆ. ಒಂದು ಆ ಕಡೆ ಬೀದಿಲಿ, ಒಂದು ನಮ್ಮ ಬೀದಿಲಿ ಕುಣಿಸಿದ್ದಾರೆ. ನಮ್ಮ ಹುಡುಗರು ಕುಣಿಸ್ಕೊಂಡಿದ್ದಾರೆ, ಇಬ್ಬರೂ ಮಾತಾಡಿಕೊಂಡು. ಅವರ ಫ್ರೆಂಡ್ಸ್ಗಳೆಲ್ಲ ಕುಣಿಸ್ಕೊಂಡಿದ್ದಾರೆ. 12 ದಿವಸ ಆಯಿತು ಕೂಡಿಸಿ. ಇವತ್ತು ವಿಸರ್ಜನೆ ಮಾಡ್ತಾಯಿದ್ದಾರೆ. 2 ಗಣಪತಿನೂ ಒಂದೇ ಟ್ಯಾಕ್ಟ್ರಿ ಮಾಡಿಕೊಂಡು ನಮ್ಮ ಕಾವಲಿಯಲ್ಲಿ ಬಿಡ್ತಾರೆ. ಇಷ್ಟು ಹೇಳ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಬಯಸ್ತೀನಿ. ಕೊನೆವರೆಗೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ನೀವು ಇಲ್ಲಿ ಚೆನ್ನಾಗಿದ್ದೀರಾ ಅಂತ ಕೇಳ್ಕೊತೀನಿ. ಆ ಗಣಪತಿ ನಿಮಗೂ ಆರೋಗ್ಯ, ಆಯುಸ್ಸು ಗಟ್ಟಿ ಕೊಡಲಿ, ನಿಮ್ಮೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಮಾಡೋರೆ ನೋಡಿ. ಇದು ಕಡೆ ಆ ಕಡೆ ಗಣಪತಿ ಕುಣಿಸ್ತಾ ಇರೋದು ಪಕ್ಕದ ಬೀದಿದು. ಆ ಕಡೆ ಇರೋದು ಟ್ಯಾಕ್ಟ್ರಿ ನಮ್ಮ ಗಣಪತಿ ಕುಣಿಸ್ತಾ ಇರೋದು. ಲೈಟಿಂಗ್ಸ್ ಎಲ್ಲ ಮಾಡವ್ರೆ, ತುಂಬ ಗ್ರ್ಯಾಂಡಾಗಿ ಮಾಡವ್ರೆ. ಇದು ನಮ್ಮ ಗಣಪತಿ.
ಚಿಕ್ಕ ಒಂದು 4-5 ಕುಣಿಸ್ಕೊಂಡಿದ್ರು. ಹುಡುಗರೆಲ್ಲ ಸೆಟ್ಟಾಗಿ ಎಲ್ಲ ಈ ಥರ ಬಟ್ಟೆ ಹಾಕ್ಕೊಂಡವ್ರೆ. ಎಲ್ಲ ಕುಣಿಸ್ತಾವ್ರೆ. ಇದು ಈ ಥರ ಗಣಪತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲಂಕಾರ ಮಾಡವ್ರೆ. ಇದು ನಮ್ಮ ಗಣಪತಿ. ಇದು ಆ ಕಡೆ ಬೀದಿ ಗಣಪತಿ, ಇದು ನಮ್ಮ ಗಣಪತಿ. ಚಿಕ್ಕವು 2 ಕುಣಿಸವ್ರೆ. ಈ ವಿಡಿಯೋ ಇದಕ್ಕೆ ನಮ್ಮ ಗಣಪತಿಗೆ ಹಣ್ಕಾಯಿ ಮಾಡಿಸ್ಕೊಂಡು ಮೆರವಣಿಗೆ ಮಾಡ್ತಾಯಿದ್ದಾರೆ. ಎಲ್ಲ ಹುಡುಗರು ಸೆಟ್ಟು ಏನು ಕುಣಿದು ಕುಪ್ಪಿಸ್ಬಿಟ್ರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಜೋರಾಗಿ ಮಾಡಿದರು. ಅನ್ನದಾನ ಎಲ್ಲ ಮಾಡಾದಮೇಲೆ ಈ ಥರ ಅಲಂಕಾರ ಮಾಡಿ ಸಾಯಂಕಾಲ ರಾತ್ರಿ ನೈಟು ಗಣಪತಿ ಬಿಡೋಕ್ಕೆ ಎಲ್ಲ ಕಡೆಯಲ್ಲೂ ಮೆರವಣಿಗೆ ಮಾಡಿಕೊಂಡು ಹಣ್ಕಾಯಿ ಮಾಡಿಸ್ಕೊಂಡು ಇನ್ನು ಕಾವಲೆ ಬೀದಿಗೆ ಹೋಗ್ತಾರೆ. ಅಲ್ಲೇ ಬಿಟ್ಬಿಟ್ಟು ಬರ್ತಾರೆ. ತಂದಿರಲಿಲ್ಲ. 12 ದಿವ್ಸ ಗಂಟ ಏನೂ ತಿಂದಿತ್ತಿಲ್ಲ. ಗಣಪತಿ ಕುಣಿಸಿದ್ರಲ್ಲ ಅಂದ್ಬಿಟ್ಟು ಅನ್ನ ಒಂದು ಚಿಕನ್ ತಂದಿದ್ರು. 1.5 kg ಚಿಕನ್ನು, ಮುದ್ದೆ ಮಾಡಿದ್ದೆ. ಈ ರೆಸಿಪಿ ಏನು ಮಾಡೋಕ್ಕೋಗಲಿಲ್ಲ. ಮಾಡಿದ್ದೆ ಇದು ಎಲ್ಲರೂ ಮಾಡ್ತಾರಲ್ಲ ಅಂತ ಏನು ಮಾಡೋಕ್ಕೋಗಲಿಲ್ಲ. ಈ ಕಡೆ ಮುದ್ದೆ ಮಾಡಿದೆ. ಮೊಟ್ಟೆ ಕೋಳಿ ಚೆನ್ನಾಗಿರುತ್ತೆ ಮುದ್ದೆ ಮಾಡಿದೆ ಅಂದ್ಬಿಟ್ಟು ಇವತ್ತು. ಪ್ಲೀಸ್ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಒಂಚೂರಾರು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.